ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 12. ಆ ದಿನ ಪೂರ್ತಿ ಗೊಂದಲದಲ್ಲೇ ಕಳೆದಳು ಆರು. ತನ್ನಪ್ಪ ಆಡಿದ ಮಾತುಗಳಿಂದ ಆರ್ಯನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಉಳಿದಳು. ಆದರೆ ಅವಳ ಯೋಚನೆಯೆಲ್ಲ ಆರ್ಯನ ಸುತ್ತಲೇ. ಹಾಯ್ ಹಾರು ಎಂದು ಪ್ರತ್ಯಕ್ಷ ಆಗಿದ್ದ ಶ್ರೀ 2 ದಿನದಿಂದ ಅವನ ಕೈಗೆ ಸಿಕ್ಕಿರಲಿಲ್ಲ ಆಕೆ. ಹಾಯ್ ಎಂದು ಒಮ್ಮೆ ಸೋತ್ತ ನೋಡಿದ್ಲು. ಎಲ್ಲರೂ ಅವಳನ್ನೇ ನೋಡುತ್ತಾ ತಮ್ಮೊಳಗೆ ಮಾತನಾಡುತ್ತಿದ್ರು. ಇಲ್ಲಿಗ್ಯಾಕೆ ಬರೋದಕ್ಕೆ ಹೋದ್ರಿ ಎಂದಳು ಕಸಿವಿಸಿಯಿಂದ. ನೀನು ನನಗೆ ಸಿಕ್ಕು 2 ದಿನ ಆಯಿತು, ಮಾತಾಡಿ 3 ದಿನ ಆಯಿತು, ಅದಕ್ಕೆ ಬಂದು ಬಿಟ್ಟೆ ಎಂದು ಮೂತಿ ಉದ್ದ ಮಾಡಿ ನಟಿಸಿದ. ವೀಕೆಂಡ್ನಲ್ಲಿ ಸಿಕ್ತಿದ್ದೆ, ಎಲ್ಲಿಗೆ ಹೋಗ್ತಿದ್ದೆ ಎಂದು ತನ್ನ ಚೇರಿಂದ ಎದ್ದವಳು ಅತ್ತಿತ್ತ ನೋಡಿ, ನೀವು ಹೋಗಿರಿ, ನಾನು ಸರ್ ಬಳಿ ಮಾತಾಡಿ ಬರ್ತೀನಿ ಎಂದು ಮುಖ ಸಿಂಧರಿಸಿಕೊಂಡೆ ನಡೆದಳು ಅವಳ ಬಾಸ್ ಕ್ಯಾಬಿನ್ಗೆ. ಸರ್ ಎಂದು ಮೆಲ್ಲಗೆ ಕೇಳಲು ನಕ್ಕವರು, ನೀನು ರಜೆ ಹಾಕಿದ್ರೂ ನಿನ್ನ ಸ್ಯಾಲ್ರಿ ಕಟ್ ಆಗೋದಿಲ್ಲ ಕಣಮ್ಮ, ನೀನು ಒಂದು ಮೆಸೇಜ್ ಹಾಕಿದರೆ ಸಾಕು ಎಂದು ನಕ್ಕರು. ಅವಳು ಒಳಗೆ ಬಂದಿದ್ದೆ. ಸಾರಿ ಸರ್, ನನಗಿದೆ ಇಷ್ಟ ಆಗೋದಿಲ್ಲ, ಇನ್ಮೇಲೆ ಹೀಗೆ ಮಾಡಲ್ಲ, ಇವತ್ತು ರಜೆದು ಅಮೌಂಟ್ ಕಟ್ ಮಾಡ್ಕೊಳ್ಳಿ ಎಂದು ಆಚೆ ಬಂದಳು. ಅದೇಕೋ ಅವಳಿಗೆ ಶ್ರೀ, ಅವಳ ಅಪ್ಪ ಇಬ್ಬರ ಮಾತುಗಳು ನಾಟಕ ಅನ್ನಿಸ್ತಿದ್ವು. ಮೌನದಲ್ಲೇ ಇಬ್ಬರು ಪಾರ್ಕ್ ಒಳಗೆ ಬಂದು ಕುಳಿತರು. ಹೇ ಹಾರು, ಏನಾಯಿತು ನಿಂಗೆ? ಯಾಕೆ ಮೊನ್ನೆಯಿಂದ ಒಂಥರ ಇದೆಯಾ, ನನ್ನ ಅವಾಯ್ಡ್ ಮಾಡ್ತಿದೀಯಾ ಎಂದು ಅವಳ ಕೈ ಹಿಡಿದು ಅವಳು ಉತ್ತರ ನೀಡಲಿಲ್ಲ. ಹೇ, ಯಾಕೆ ಮೊನ್ನೆ ರೂಢಾಗಿ ಮಾತಾಡಿದ್ದಕ್ಕೆ ಬೇಜಾರಾಗಿದೆಯಾ ಅಥವಾ ಬೇರೆ ಏನಾದರೂ ಎಂದ ಅವಳ ಬಳಿ ಬಂದು. ಸ್ವಲ್ಪ ಬೇಜಾರಿದೆ, ಬಟ್ ನೀವು ಈ ರೀತಿ ಕೆಲಸ ಮಾಡಿ ಕಡೆಯೆಲ್ಲ ಬಂದು ಹಿಂಸೆ ಕೊಡಬೇಡಿ ಎಂದಳು ನೇರವಾಗಿ. ಅವಳ ಮಾತಿಗೆ ಕೋಪ ಬಂದರೂ ತಡೆದು, ನಿನ್ನನ್ನು ತುಂಬ ಹಚ್ಕೊಂಡು ಬಿಟ್ಟಿದ್ದೀನಾರು, ಅದಕ್ಕೆ ನಿನ್ನ ಜೊತೆ ಮಾತಾಡದೆ ಇರೋಕ್ಕಾಗಲಿಲ್ಲ ಬಂದೆ ಎಂದು ಬೇಜಾರು ನಟಿಸಿ ಹೇಳಿದ. ಸರಿ ಹೊರಡೋದಾ ಎಂದವಳ ನಡು ಬಳಿಸಿ ಹತ್ತಿರ ಬಂದವ. ಇರಮ್ಮ, 2 ದಿನ ನಿನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಎಂದು ಅವಳ ಮೊಗದ ಬಳಿ ಬಾಗಲು ಅವಳ ಫೋನ್ ರಿಂಗಣಿಸಿತು. ನೋಡಿದರೆ ಅನ್ನೋನ್ ನಂಬರ್. 1 ನಿಮಿಷ ಎಂದು ಕರೆ ಸ್ವೀಕರಿಸಿ ಸೈಡಿಗೆ ನಡೆದ್ಲು. ಹಲೋ ಎಂದು ಇವಳು ಹೇಳಿದಾಗ 1 ನಿಮಿಷ ಮೌನವಲ್ಲಿ. ಮಾತಾಡಿ, ಯಾರು ನೀವು ಎಂದಳು ಮತ್ತೆ. ಹೆಲೋ, ನಾನು ವಿಷ್ಣುವರ್ಧನ್ ಮಾತಾಡ್ತಿರೋದು ಎಂದ ತಡವರಿಸಿ ನುಡಿದ ವಿಷ್ಣು. ಧೈರ್ಯ ಮಾಡಿ ಕರೆ ಮಾಡಿದವನಿಗೆ ಮಾತನಾಡಲು ಬರಲಿಲ್ಲ. ಯಾವ ವರ್ಧನ್? ನನಗೆ ಆ ಹೆಸರಿನವರು ಪರಿಚಯ ಇಲ್ವಲ್ಲ ಎಂದು ಕಣ್ ಸಂಕುಚಿಸಿದವಳಿಗೆ ನಿಜವಾಗಿಯೂ ಅವನ ಹೆಸರು ನೆನಪಿಲ್ಲ. ನಾನು ಆರ್ಯನ ಅಪ್ಪ ಎಂದು ಕಸಿವಿಸಿಯಲ್ಲಿ ನುಡಿದಾಗ, ಹೋ ಲೈಫ್ ಬಾಯ್ ಪಪ್ಪ, ಹೇಳಿ ಅಂಕಲ್, ಏನು ವಿಷಯ ಎಂದು ತಮಾಷೆಯಾಗಿ ಕೇಳಿದವಳು ಸದ್ಯಕ್ಕೆ ಶ್ರೀ ಜೊತೆಗಿನ ಒಡನಾಟಕ್ಕಿಂತ ಇವನ ಜೊತೆ ಮಾತನಾಡುವುದೇ ಉತ್ತಮ ಎಂದುಕೊಂಡ್ಳು. ನೀನು ನನ್ನ ಮಗನಿಗೆ ಅಮ್ಮ ಆಗ್ತೀಯಾ ಎಂದು ನೇರವಾಗಿ ಬೇಡಿಕೆ ಇಟ್ಟಿದ್ದ ವಿಷ್ಣು. ಇತ್ತ ಆ ಬೇಡಿಕೆ ಕೇಳಿದವಳು ಹಾಗೆ ನಿಂತಳು ಶಾಕಿನಲ್ಲೇ. ಹಲೋ, ಕೇಳ್ತಿದೀಯಾ ಎಂದು ಮತ್ತೆ ಅವ ಭಯದಿಂದ ಕೇಳಿದಾಗ ವಾಸ್ತವಕ್ಕೆ ಬಂದವಳು, ತಲೆ ಕೆಟ್ಟಿದೆ ನಿಮಗೆ, ನನಗೆ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೂ ಮೀರಿ ನಿಮಗೆ ಇದು 2ನೇ ಮದುವೆ, ಅದೇಗೆ ಕೇಳ್ತೀರಾ ನೀವು ಎಂದು ಕೇಳಿದ್ಲು ಕೋಪದಲ್ಲೇ. ಹೇ, ಹೇಳೋದೊಂದು ನಿಮಿಷ ಕೇಳು, ನಾನು ಹೇಳಿದ್ದು ನನಗೆ ಹೆಂಡತಿ ಆಗು ಅಂತಲ್ಲ, ನನ್ನ ಮಗನಿಗೆ ಅಮ್ಮ ಆಗು ಅಂತ ಎಂದು ಅವ ಹೇಳಿದಾಗ ಅವಳ ಕೋಪದ ಮಾತುಗಳು ನಿಂತವು. ನಾನು ಇದ್ರ ಬಗ್ಗೆ ಮಾತಾಡಬೇಕು, ಪ್ಲೀಸ್ ಇವಾಗಲೇ ವಾಟರ್ ಟ್ಯಾಂಕ್ ಪಾರ್ಕ್ ಬಳಿ ಬನ್ನಿ ಎಂದು ಅವ ಹೇಳುತ್ತಿದ್ರೆ, ಆರು ಯಾರದು ಎಂದು ಬಂದಿದ್ದಷ್ಟೇ. ತಕ್ಷಣ ಫೋನ್ ಕರೆ ತುಂಡರಿಸಿದವಳು, ನನ್ನ ಫ್ರೆಂಡ್ ಎಂದಳು ನಗುತ್ತಲೇ. ಏನೋ ವರ್ಧನ್ ಅಂತ ಮಾತಾಡದ ಹಾಗಿತ್ತು ಎಂದ ಅನುಮಾನದೆ. ಅಷ್ಟಕ್ಕೂ ಅವನ ಹೆಸರು ಅದೇ ಅಲ್ವೇ? ಹಾಂ, ಅದೇನೋ ವರ್ಧನ್ ಆಫೀಸಲ್ಲಿ ಕೆಲಸ ಖಾಲಿ ಇದೆ ಅಂತ ಕೇಳ್ತಿದ್ರು ಅಷ್ಟೆ, ಹೋಗೋಣ ಎಂದು ಅವಳು ಅವಸರಿಸಿದಾಗ ನಕ್ಕವ. ಹಾಂ, ಮನೆಗೆ ಡ್ರಾಪ್ ಮಾಡ್ಲಾ ಎಂದು ಅವಳ ಕೊರಳ ಬಳಸಿದ. ಅದೇಕೋ ಅವನ ಸ್ಪರ್ಶ ಈತ ಅನ್ನಿಸ್ಲಿಲ್ಲ ಅವಳಿಗೆ. ಎಂದು ಮೆಲ್ಲಗೆ ನಡೆಯುವಾಗ ಅವಳು ಫೋನ್ ತೆಗೆದುಕೊಂಡು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದ ಪಾಪಿ. ಆರು, ಯಾಕೋ ನಿನ್ನ ಜೊತೆ ಮೂವಿಗೆ ಹೋಗಬೇಕು ಅನ್ನಿಸ್ತಿದೆ, ಹೋಗೋಣವಾ ಪ್ಲೀಸ್, ಅಪ್ಪ ಅಮ್ಮ ಅತ್ತೆ ಮಾವನಿಗೂ ಟಿಕೆಟ್ ಬುಕ್ ಮಾಡಿದ್ದೀನಿ ಎಂದು ಟಿಕೆಟ್ ತೋರಿದಾಗ ಬೇರೆ ದಾರಿ ಕಾಣದೆ ಒಪ್ಪಿದ್ಲು. ಇತ್ತ ವಿಷ್ಣು ಆ ಪಾರ್ಕ್ನ ಮುಂದೆ ನಿಂತು ಕಾಯುತ್ತಿದ್ದ.
ಅವನ ಫೋನ್ ರಿಂಗ್ ಅನಿಸಿತು. ಹಲೋ ವಿಷ್ಣು, ನಿಮ್ಮ ಮಗನಿಗೆ ಪ್ರಜ್ಞೆ ಬರೋ ಥರ ಇದೆ. ಪಪ್ಪ ಮಮ್ಮಿ ಫ್ರೆಂಡ್ ಅಂತ ಕೇಳ್ತಿದ್ದಾನೆ. ಬಂದ್ರಾ ಅವರು ಎಂದರು ಡಾಕ್ಟರ್. ಹೌದು. ಮುದ್ದು ಆರ್ಯನಿಗೆ ಹುಷಾರಿರಲಿಲ್ಲ. ಅವನು ಆರುವಿನ ಹೆಸರು ಕನವರಿಸುವಾಗ ಬೇರೆ ದಾರಿ ಇಲ್ಲದೆ ಅವಳನ್ನು ಮೀಟ್ ಮಾಡಿ ಇದರ ಬಗ್ಗೆ ಮಾತನಾಡಬೇಕೆಂದುಕೊಂಡ. ಆದರೆ ವಿಧಿ ಬೇರೆ ಇತ್ತು. ಹಾ ಡಾಕ್ಟರ್, ಇನ್ನೊಂದು 5 ನಿಮಿಷ ಎಂದು ವಾಚ್ ನೋಡಿಕೊಂಡವ ಮತ್ತೆ ಅವಳಿಗೆ ಕರೆ ಮಾಡಿದ್ದ. ಆದರೆ ಆತಲಿಂದ ಸ್ವಿಚ್ ಆಫ್ ಬರುತ್ತಿತ್ತು. ಶ್ರೀ ಮಾಡಿದ ಕೆಟ್ಟ ಕೆಲಸವದು. ಪ್ಲೀಸ್ ಪಿಕಪ್ ದ ಫೋನ್ ಎಂದು ಮತ್ತೆ ಮತ್ತೆ ಕರೆ ಮಾಡಿದವನ ಕೋಪ ಏರುತ್ತಲಿತ್ತು. ಆರ್ಯ ಇನ್ ಹಾಸ್ಪಿಟಲ್, ಇಟ್ಸ್ ಎಮರ್ಜೆನ್ಸಿ, ಪ್ಲೀಸ್ ಬಾ ಎಂದು ಮೆಸೇಜ್ ಹಾಕಿದ್ದ. ಉತ್ತರವಿಲ್ಲ. ಯಾಕೆ ಬಂದೆ ನೀನು ನನ್ನ ಮಗನ ಮುಂದೆ ಎಂದು ಕೈ ಬಡಿದುಕೊಂಡವ ಕಸಿಬಿಸಿಯಿಂದ ಓಡಾಡುತ್ತಿದ್ದ. ಆದರೆ ಇದರ ಅರಿವಿರದ ಅವಳು ಮಾತ್ರ ಒಲ್ಲದ ಮನಸ್ಸಿನಿಂದಲೇ ಸ್ಕ್ರೀನ್ ಮೇಲೆ ನೋಟ ನೆಟ್ಟಿದ್ಲು. ಛೆ, ಯಾಕೋ ಒಂಥರ ಸಂಕಟ ಆಗ್ತಿದೆಯಲ್ಲ. ನನ್ನವರಿಗೆ ಯಾರಿಗೂ ಏನೋ ಆಗಿರೋ ಥರ ಅನ್ನಿಸ್ತಿದೆ ಎಂದು ಪಕ್ಕದಲ್ಲಿದ್ದ ಅಪ್ಪನ ಕೈ ಹಿಡಿದವಳು, ಆರ್ಯನಿಗೇನಾದರೂ ಆಗಿರಬಹುದಾ ಎಂದು ಕಣ್ಮುಚ್ಚಿ ನಿಟ್ಟುಸಿರು ದಬ್ಬಿ, ಚೆಚೆ ಇಲ್ಲ, ನನ್ನವರು ಅಂತ ಇರೋದು ನನ್ನಪ್ಪ ಅಮ್ಮ ಅಷ್ಟೇ ಎಂದು ಅಪ್ಪನ ಎದೆಗೆ ಒರಗಿದವಳಿಗೆ ಗೊತ್ತಿಲ್ಲ ಮುದ್ದು ಆರ್ಯ ಅವಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಹಾಸ್ಪಿಟಲ್ ಸೇರಿದ್ದಾನೆಂದು. ಸಿನಿಮಾ ಮುಗಿದು 6 ಆಚೆ ಬರುವಷ್ಟರಲ್ಲಿ ಅದಾಗಲೇ ಮಧ್ಯಾಹ್ನದ ಊಟದ ಸಮಯವೇ ಆಗಿತ್ತು. ಆತ ಪ್ರಜ್ಞೆ ಇರದ ಪುಟ್ಟ ಜೀವ ಗಂಟೆಗೊಮ್ಮೆ ಅವಳ ಹೆಸರ ಕನವರಿಸುತ್ತಿತ್ತು. ಅತ್ತೆ, ಮಾವ, ಇಲ್ಲೇ ಒಳ್ಳೆ ರೆಸ್ಟೋರೆಂಟ್ ಇದೆ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಊಟ, ಹೋಗಿ ಬರೋಣವಾ ಎಂದ ಶ್ರೀ ನಗುತ್ತಾ. ಅವನಿಗೆ ಅವಳನ್ನು ಇಲ್ಲಿವರೆಗೂ ನಿಲ್ಲಿಸಿದೆ ದೊಡ್ಡ ಖುಷಿ. ಬೇಡ ಶ್ರೀ, ನಂಗೆ ಹೊಟ್ಟೆ ಹಸಿವಿಲ್ಲ, ಬೇರೆ ದಿನ ಬರೋಣ, ಅತ್ತೆ ಮಾವ ಸಹ ಇರಲಿ, ಇವಾಗ ತಲೆನೋಯ್ತಿದೆ ಎಂದಳು ಸಪ್ಪಗೆ. ಅಸಲಿಗೆ ಅವಳಿಗೆ ಆಗುತ್ತಿರುವ ಸಂಕಟದ ಮೂಲವೂ ಅವಳಿಗೆ ಅರಿವಿರಲಿಲ್ಲ. ಓಕೆ, ನಿನ್ನ ಜೊತೆಗೆ ಸಮಯ ಕಳೆದಿದ್ದ ದೊಡ್ಡ ಖುಷಿ ಎಂದು ಅವಳನ್ನು ಲಘುವಾಗಿ ಆಲಂಗಿಸಿದರು ಗಿರೀಶ್. ಹೌದು ಮಾವ, ಈ ಕೆಲಸಗಳ ಒತ್ತಡದ ಮಧ್ಯೆ ನನಗೂ ಈ ಥರ ಸಮಯ ಸಿಕ್ಕಿರಲಿಲ್ಲ. ನಿಮ್ಮ ಜೊತೆ ಸಮಯ ಕಳೆದಿದ್ದು ನನಗೂ ಖುಷಿಯಾಯಿತು ಎಂದು ಅವ ಹೇಳುವಾಗ ತನ್ನ ಫೋನ್ ನೋಡಿಕೊಂಡ್ಳು ಆರು. ಅಯ್ಯೋ, ಬರುವಾಗ 50% ಚಾರ್ಜ್ ಇತ್ತು, ಅದ್ಯಾವಾಗ ಸ್ವಿಚ್ ಆಫ್ ಆಯಿತೋ ಎಂದು ಸ್ವಿಚ್ ಆನ್ ಮಾಡುವಾಗ ತಾನೆಲ್ಲಿ ಸಿಕ್ಕಿ ಬೀಳುವೆನೋ ಎಂದು, ಸರಿ ಮಾವ, ನಾನು ಹೊರಡ್ತೀನಿ, ಸ್ವಲ್ಪ ಸ್ಟೇಷನ್ ಕಡೆ ಹೋಗಿ ಬರಬೇಕು ಎಂದು ಆರು ನೋಡಿ, ಆರು, ನಾನು ಹೊರಡ್ತೀನಿ, ಡ್ರಾಪ್ ಮಾಡಲಾ ಎಂದ ಪ್ರೀತಿಯಿಂದಲೇ. ಬೇಡ, ನೀವು ಹೋಗಿ ಎಂದವಳು ಫೋನ್ ಆನ್ ಆದ ತಕ್ಷಣ ಬಂದು ಕುಳಿತ 5-6 ಮಿಸ್ ಕಾಲ್, 10-6 ಮೆಸೇಜ್ ನೋಡಿ, ಅಯ್ಯೋ, ಈ ವಿಷ್ಣು ಯಾಕೆ ಇಷ್ಟು ಸಾರಿ ಕಾಲ್ ಮಾಡಿದ್ದಾರೆ? ಮದುವೆ ಬಗ್ಗೆ ಕೇಳಿದರು, ನಾನು ಹೊರಟಾಗಿ ಹೇಳಿದ್ದಕ್ಕೆ ಕೋಪ ಮಾಡಿಕೊಂಡ್ರ ಹೇಗೆ ಎಂದವಳು ಅವನು ಕಳುಹಿಸಿದ್ದ ಮೆಸೇಜ್ ನೋಡಿ, ಅಯ್ಯೋ ಇದೇನು, ಆರ್ಯನಿಗೇನಾಯಿತು ಎಂದು ಅವನ ನಂಬರ್ಗೆ ಕಾಲ್ ಮಾಡಿದ್ಲು. ಅವ ರಿಸೀವ್ ಮಾಡಲಿಲ್ಲ. ಅಯ್ಯೋ ಎಂದು ತನ್ನಪ್ಪ ಅಮ್ಮನ ಕಡೆಗೆ ನೋಡಿದ್ಲವು. ಅಪ್ಪ, ಅಮ್ಮ, ನೀವಿಬ್ಬರು ಸ್ಕೂಟಿಯಲ್ಲೇ ಹೋಗಿರಿ, ನನ್ನ ಫ್ರೆಂಡ್ ಒಬ್ಬರಿಗೆ ಹುಷಾರಿಲ್ವಂತೆ, ಈಗಷ್ಟೇ ಮೆಸೇಜ್ ಮಾಡಿದ್ದಾರೆ ಎಂದು ಸುಳ್ಳಾಡಿದ್ಲು ಅವರ ನೋಡಿ. ಓಕೆ ಕಣೋ, ಹುಷಾರು ಎಂದು ಅವರಿಬ್ಬರು ಹೊರಟ ಮೇಲೆ ದಾರಿಯಲ್ಲಿ ಸಿಕ್ಕ ಆಟೋಕ್ಕೆ ಕೈ ಮಾಡಿ ಅವ ಮೊದಲೇ ಕಳುಹಿಸಿದ್ದ ಅಡ್ರೆಸ್ ಕಡೆಗೆ ಹೊರಟಳು ಆರು. ಹೆಚ್ಚು ಕಡಿಮೆ ಅರ್ಧ ಗಂಟೆಯ ಮೇಲಾಗಿತ್ತು ಅವಳು ಬರಲು. ಅವ ಮೆಸೇಜ್ ಮಾಡಿದ್ದು ಸುಮಾರು 10 ಗಂಟೆಗೆ, ಇವಳು ಬಂದಿರುವುದು ಸಂಜೆಗೆ. ಆದರೂ ರಿಸೆಪ್ಷನ್ನಲ್ಲಿ ಆರ್ಯನ ಹೆಸರು ಹೇಳಿ ಅವನ ಹುಡುಕಿ ನಡೆದ್ಲು ಆತಂಕದಲ್ಲೇ. ವಿಷ್ಣು ಎಂದಳು ಮೆಲ್ಲಗೆ. ICU ಮುಂದೆ ತಲೆ ತಗ್ಗಿಸಿ ಕುಳಿತಿದ್ದವ ನಿಧಾನವಾಗಿ ತಲೆ ಎತ್ತಿ ಅವಳ ನೋಡಿದ. ಅವನ ಕೆಂಪಾದ ಕಣ್ಣುಗಳೇ ತಿಳಿಸಿದ್ವು ಅವನೆಷ್ಟು ನೋವು ತಿನ್ನುತ್ತಿದ್ದಾನೆಂದು. ಏನಾಯಿತು ಚಾಂಪ್ಗೆ ಎಂದು ಮುಂದೆ ಬಂದು ಕೇಳಿದಾಗ ಕೋಪದಿಂದ ಎದ್ದು ನಿಂತವ, ಅವನಿಗೆ ಏನಾದರೂ ಆಗಿರಲಿ, ನೀನು ಇಲ್ಲಿದ್ರೆ ನಮಗೇನಾದರೂ ಆಗಿಬಿಡುತ್ತೆ, ಮೊದಲು ಇಲ್ಲಿಂದ ಹೊರಡು ಎಂದು ಅರಿಸಿದವ ಮಗನ ಈ ಸ್ಥಿತಿಗೆ ಅವಳೇ ಕಾರಣ ಎಂದು ತಿಳಿದಿದ್ದನವ. ಮೊದಲು ಅವನಿಗೇನಾಯಿತು, ಎಲ್ಲಿದ್ದಾನೆ, ಹೇಗಿದ್ದಾನೆ ಹೇಳಿ ಎಂದಳು ಮುಂದೆ ಬಂದು. ಅವನನ್ನು ನೋಡುವವರೆಗೂ ಸಮಾಧಾನ ಇಲ್ಲ ಅವಳಿಗೆ. ನನ್ನ ಮಗನ ಅಂಗೈಯಲ್ಲಿಟ್ಕೊಂಡು ಸಾಕಿದ್ದೆ, ಆದರೆ ಇವತ್ತು ನಿನ್ನಿಂದ ಅವನು ಹಾಸ್ಪಿಟಲ್ ಸೇರಿದ್ದಾನೆ, ಅವನನ್ನು ನೋಡೋ ಯೋಗ್ಯತೆ ನಿನಗಿಲ್ಲ ಎಂದು ಅರಿಸಿದವನ ಗಂಟಲ ನರಗಳು ಬಿಗಿದಿದ್ದವು ಕೋಪಕ್ಕೆ. ಏನು ಹೇಳ್ತಿದ್ದೀರಾ ನೀವು ಎಂದು ತಡವರಿಸಿದವಳ ಕೈ ಹಿಡಿದು ಎಳೆದುಕೊಂಡು ಹೋದವ ಎಚ್ಚರ ಇಲ್ಲದೆ ಮಲಗಿದ್ದ ಆರ್ಯನ ಎದುರು ತಳ್ಳಿದ್ದ ಅವಳನ್ನು. ನೋಡು ನನ್ನ ಮಗನ ಸ್ಥಿತಿನ, ಸ್ಕೂಲಲ್ಲಿ ನಾನೇ ಅವನ ಅಮ್ಮ ಅಂತ ಹೇಳಿದೆಯಲ್ಲ, ಅದರ ಪರಿಣಾಮ ಇದು ಎಂದು ಕೂಗಿದವನ ಮಾತಿನ ಮೇಲೆ ಲಕ್ಷ್ಯ ಇರಲಿಲ್ಲ ಅವಳಿಗೆ. ನಿಸ್ತೇಜವಾಗಿ ಮಲಗಿದ್ದ ಆರ್ಯನ ನೋಡಿ ಅವಳ ಹೃದಯ ತುಂಬಿತ್ತು, ಒಡಲು ನರಳಿತ್ತು. ಚಾಂಪ್ ಎಂದು ಅವಳ ತುಟಿಗಳು ಉರಿಸಿರಿದೆ. ಆಲ್ಯ ಮಗನೇ ಎಂದು ಅವಳ ಒಡಲು ಕೂಗಿತು. ಅವನ ತಲೆಯ ನೇವರಿಸಿ, ಚಾಂಪ್, ನೀವು ಇಲ್ಲಿ ಮಲಗಿದ್ದೀರಾ,
ನಾನು ಆಚೆ ಹುಡುಕ್ತಾ ಇದ್ದೆ ಎಂದು ಮೆಲ್ಲಗೆ ಅವಳು ನೋವಿನಿಂದ ಹೇಳಿದ್ದೆ. ಆ ಪುಟ್ಟ ಜೀವ ಕುಣಿದಾಡಿತ್ತು. ನೋಡಿ, ನೀವು ಬೇಗ ಎದ್ದು ಹುಷಾರಾದರೆ ನಾವು ವಂಡರ್ಲಾಕ್ಕೆ ಹೋಗಬಹುದು ಎಂದಳು ಅವನಿಗೆ ಆಸೆ ತೋರುವಂತೆ. ಏಯ್, ನಿನ್ನಿಂದ ಆಗಿರೋದೇ ಸಾಕು, ನಡಿಯ ಆಚೆಗೆ. ಇಲ್ಲದ ಆಸೆ ನನ್ನ ಮಗನಿಗೆ ತೋರಿಸಿ ಮತ್ತೆ ಅವನಿಗೆ ನೋವು ಕೊಡಬೇಡ ಎಂದು ಅವಳ ಕೈ ಹಿಡಿದು ಎಳೆದ ವಿಷ್ಣು. ಒಂದು ನಿಮಿಷ ಇರಿ ವಿಷ್ಣು ಎಂದು ಅವನ ಮುಟ್ಟಲು ಹೋದವಳ ಒರಟಾಗಿ ಹೇಳಿದವ. ಬೇಕಾಗಿಲ್ಲ, ನೀನು ಅವನನ್ನು ನೋಡಿ ಮಾತಾಡೋದಕ್ಕೆ ಅವನು ಇವತ್ತು ಇಲ್ಲಿರೋದು ಎಂದು ಅರಸಿ ನಡಿ ಇಲ್ಲಿಂದ ಆಚೆಗೆ. ನನ್ನ ಮಗನನ್ನು ನೋಡೋದಕ್ಕೆ ಆಗಲಿ ಅವನನ್ನು ಮಾತಾಡಿಸೋಕೆ ಆಗಲಿ ನಾನು ಬಿಡೋದಿಲ್ಲ, ನೀನು ಹೋಗ್ತಾ ಇರು ಎಂದು ಮುಂದೆ ಹೊರಟವನ ಕೈಯಿಂದ ಜೋರಾಗಿ ಕೈ ಎಳೆದುಕೊಂಡವಳು. ಅವನು ನನ್ನ ಮಗ, ನಾನು ಅವನ ಅಮ್ಮ. ಅವನಿಲ್ಲಿರುವಾಗ ನಾನೆಲ್ಲೋಗ್ಲಿ ಎಂದು ಅವನಷ್ಟೇ ಕೋಪದಿಂದ ಕೂಗಿದವಳು. ನಾನು ಇಲ್ಲಿರಬೇಕು, ಇಲ್ಲೇ ಇರ್ತೀನಿ. ನನ್ನ ಆಲ್ಯ ಹುಷಾರಾಗೋವರೆಗೂ ನಾನೆಲ್ಲೂ ಹೋಗೋದಿಲ್ಲ ಎಂದು ಅವಳು ಅರಚಿದಾಗ ಅವಳನ್ನೇ ನೋಡುತ್ತಾ ಉಳಿದು ಬಿಟ್ಟ ವಿಷ್ಣು. ಮಮ್ಮಿ, ಮಮ್ಮಿ ಪ್ಲ್ಯಾಂಡ್ ಎಂದು ಕನವರಿಸಿದ ಆರ್ಯ ಅದೇ ಕ್ಷಣ ಆಲಿಯಾ ಎಂದು ಓಡಿದ್ದಳು ಅವನ ಬಳಿ. ಆಗಷ್ಟೇ ಮೆಲ್ಲಗೆ ಕಣ್ಣು ತೆರೆದ ಆರ್ಯ, ಮಮ್ಮಿ ನೀವು ಬಂದಿದ್ದಿಲ್ಲ, ನಾನು ಬಿಟ್ಟು ಹೋಗಿಲ್ಲ ಎಂದು ಕಣ್ತುಂಬಿಕೊಂಡು ಕೇಳಿದ್ದ ಮೆಲ್ಲಗೆ. ಪುಟ್ಟ ಕಂದ ಅಮ್ಮನನ್ನು ನೋಡಿಲ್ಲ, ಅವಳನ್ನೇ ಅಮ್ಮ ಎಂದು ಬಲವಾಗಿ ನಂಬಿ ಬಿಟ್ಟಿದ್ದಾನವ. ಇಲ್ಲ ಮುದ್ದು, ನಾನೆಲ್ಲಿಗೋ ಹೋಗಲಿ ನಿನ್ನ ಬಿಟ್ಟು ಎಂದು ಅವನ ಹಣೆಗೆ ಮುತ್ತಿಟ್ಟವಳು. ನಿನ್ನ ಮನಸ್ಸಿಗೆ ತಗೋಬೇಡ ಎಂದು ಮುಗುಳ್ನಕ್ಕಳು. ಚಾಂಪ್, ಹೇಗಿದ್ದೀರಾ? ನಿಮಗೆ ಎಚ್ಚರ ಆಯ್ತಾ ಎಂದು ಓಡಿ ಬಂದವ. ನನ್ನ ನೆನಪೇ ಬರಲ್ವಾ ನಿಮಗೆ? ಯಾರ್ಯಾರಿಗಾಗಿ ನೀನು ಹಾಸ್ಪಿಟಲ್ ಸೇರಿದ್ರೆ ನಾನು ಹೇಗೆ ಬದುಕಬೇಕು ಹೇಳು ಎಂದು ಕಣ್ಣೀರು ಹಾಕುತ್ತಾ ಕೇಳಿದ ವಿಷ್ಣು. ಅವನ ನೋಡಿ ತನ್ನಪ್ಪನನ್ನೇ ನೋಡಿದ ಹಾಗಾಗಿತ್ತು ಆರುಗೆ. ಇಲ್ಲ ಪಾಪ, ಐ ಆಮ್ ಸಾರಿ ಎಂದು ಅಪ್ಪನ ನೋಡಿ ತುಟಿ ಮರಚಿ ನೋಡಿದವ. ಮತ್ತ್ಯಾಕೆ ನೀನು ಈ ರೀತಿ ಮಾಡ್ಕೊಂಡಿದ್ದು ಎಂದು ಅನುನಯಿಸಿ ಕೇಳಿದಾಗ, ಮಮ್ಮಿ ನೀವು ಪ್ರಾಮಿಸ್ ಮಾಡಿ ನನ್ನ ದಿನ ನೋಡೋಕೆ ಬರ್ತೀನಿ, ನನ್ನ ಜೊತೆ ಇದ್ದೀನಿ ಅಂತ. ಹಾಗಾದ್ಲೇ ಮಾತ್ರ ನಾನು ಹ್ಯಾಪಿಯಾಗಿರ್ತೀನಿ ಎಂದು ಡ್ರಿಪ್ ಹಾಕಿದ್ದ ತನ್ನ ಪುಟ್ಟ ಕೈ ಮುಂದೆ ಚಾಚಿ ಆ ಮಗು ಮುಗ್ಧ ಮನದಿ ಕೇಳಿದಾಗ ಮರು ಯೋಚಿಸದೆ ಅವನ ಕೈಗೆ ಕೈ ಸೇರಿಸಿದ್ಲು ಆರು. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಇಂದಿನಿಂದ ಕತೆಗಳು ರೆಗ್ಯುಲರಾಗಿ ಬರುತ್ತೆ. ಸಾಧ್ಯವಾದರೆ ದಿನಕ್ಕೆ 2 ಎಪಿಸೋಡ್ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಚಿಕ್ಕ ಎಪಿಸೋಡ್ ಅಂತ ಬೈಕೋಬೇಡಿ, ಆದಷ್ಟು ಟ್ರೈ ಮಾಡ್ತೀನಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ನಿಮ್ಮ ಪ್ರೀತಿಗೆ, ಕಾಯುಕೆಯ ತಾಳ್ಮೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು.